ನಾಳೆ ರಾಜ್ಯ ಬಜೆಟ್ ಮಂಡನೆ ಹಿನ್ನೆಲೆ ಬಜೆಟ್ ಬಗ್ಗೆ ರಾಜ್ಯದ ಜನರ ನಿರೀಕ್ಷೆಗಳೇನು? ಪವರ್ ಟಿವಿಯ ಮೂಲಕ ಸರ್ಕಾರಕ್ಕೆ ಒತ್ತಾಯಿಸಲಾಗಿದೆ. ಯಾರ್ಯಾರು ಏನೇನು ಹೇಳಿದ್ರು ನೋಡೋಣ. ಟಿಎಸ್ಪಿ ಹಣನ ಸಂಪೂರ್ಣವಾಗಿ 3 ವರ್ಷದಿಂದ ಈ ಕಾಂಗ್ರೆಸ್ ಸರ್ಕಾರ ಬಳಸ್ಕೊಳ್ತಾ ಬಂದಿದೆ. ಇವರು ಗ್ಯಾರಂಟಿ ಯೋಜನೆಗಳು ಘೋಷಣೆ ಮಾಡಿದಾಗ ಟಿಎಸ್ಪಿ ಹಣನ ಮುಟ್ಟಲ್ಲ ಅಂತ ಹೇಳಿದರು. ಈಗ ಸತತವಾಗಿ 3 ವರ್ಷದಿಂದನೂ ಟಿಎಸ್ಪಿ ಇದು 24,000 ಕೋಟಿ ಹಣನ ಬಡ್ಜೆಟ್ಗೆ ಗ್ಯಾರಂಟಿ ಯೋಜನೆಗೆ ಬಳಸ್ಕೊತಾ ಇದ್ದಾರೆ. ತಕ್ಷಣದಿಂದ ಟಿಎಸ್ಪಿ ಹಣನ ಈ ಯೋಜನೆಗಳಿಗೆ ಬಳಸ್ಕೊಳ್ಬಾರ್ದು. SC/STಗೆ ತುಂಬ ಅನಾನುಕೂಲ ಆಗಿದೆ, ಅನ್ಯಾಯ ಆಗಿದೆ. ಇವತ್ತು SC/ST ಮಕ್ಕಳಿಗೆ ಶಾಲೆಗೆ ಸ್ಕಾಲರ್ಶಿಪ್ ಸಿಗ್ತಾ ಇಲ್ಲ, CET ಮಕ್ಕಳಿಗೆ ಸ್ಕಾಲರ್ಶಿಪ್ ಫೀಸ್ ಕಟ್ತಾ ಇಲ್ಲ. ನಾನೊಬ್ಬ SCS ಟೂರ್ಸ್ ಮಾಲೀಕನಾಗಿ ನ್ಯಾಷನಲ್ ಮತ್ತು ಇಂಟರ್ನ್ಯಾಷನಲ್ ಟೂರ್ಸ್ಗಳನ್ನು ಮಾಡ್ತಕ್ಕಂಥ ಸಂದರ್ಭ ನಾನು ಅಪೇಕ್ಷೆ ಪಡ್ತಾ ಇರೋದು. ಸಾಕಷ್ಟು ಅಪೇಕ್ಷೆಗಳು ಭಾಳ ಇದ್ದಾವೆ, ಆದರೆ ನನ್ನ ಟೂರಿಸಂ ಕ್ಷೇತ್ರಕ್ಕೆ ನಾನು ಅಪೇಕ್ಷೆಯನ್ನು ಪಡ್ತಾ ಇರೋದು. ಟೂರಿಸಂ ಅಂದ ತಕ್ಷಣ ಕರ್ನಾಟಕದಲ್ಲಿ ಮಲೆನಾಡು ಭಾಗ ನಮಗೆಲ್ಲರಿಗೂ ಸಹ ನೆನಪು ಬರುತ್ತೆ. ಇಡೀ ಕರ್ನಾಟಕದಲ್ಲಿ ಯಾರಾದರೂ ಒಂದು ಪ್ರವಾಸ ಕೈಗೊಳ್ಳಬೇಕಂದ್ರೆ ಈ ಮಲೆನಾಡು ಕಡೆಗೆ ಹೋಗೋಣ ನಡ್ರಿ ಅಂತಕ್ಕಂಥ ಖ್ಯಾತಿ ಇದೆ. ಆದರೆ ಈ ಮಲೆನಾಡಲ್ಲಿ ಸಾಕಷ್ಟು ಸೌಲಭ್ಯಗಳು ಇಲ್ಲ. ಅದಕ್ಕೆ ನಾನು ಬಜೆಟಲ್ಲಿ ಮನವಿ ಮಾಡ್ಕೊಳ್ಳೋದು, ಕರ್ನಾಟಕ ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ಳೋದು ಇಷ್ಟೇ, ಟೂರಿಸಮನ್ನು ಈ ಭಾಗದಲ್ಲಿ ಅತ್ಯುತ್ತಮವಾಗಿ ಇಂಪ್ರೂವ್ ಮಾಡಬೇಕು. ಸಾಕಷ್ಟು ಕ್ಷೇತ್ರಗಳು ಜೋಗ ಜಲಪಾತದಿಂದ ಹಿಡ್ಕೊಂಡು ಸಾಕಷ್ಟು ಕ್ಷೇತ್ರಗಳು ಇನ್ನೂ ಭಾಳ ಪ್ರಗತಿಯನ್ನು ಹೊಂದಬೇಕಾಗಿದೆ. ಇದರ ಬಗ್ಗೆ ಈ ಬಜೆಟ್ ಗಮನ ಹರಿಸಬೇಕು ಅಂತೇಳಿ ಈ ಮುಖಾಂತರ ತಮ್ಮಲ್ಲಿ ಮನವಿ. ನೀರು ಇದಕ್ಕೆ ಹೆಚ್ಚಿನ ಒತ್ತು ಕೊಟ್ಟು ಹೆಚ್ಚಿನ ಅನುದಾನವನ್ನು ಯಾದಗಿರಿ ಜಿಲ್ಲೆಗೆ ಒದಗಿಸಿಕೊಡುತ್ತೆ. ಯಾದಗಿರಿ ಜಿಲ್ಲೆಗೆ ಒಂದು ಒಳ್ಳೆಯದು. ಶಿಕ್ಷಣದಿಂದ ಬಹಳ ತೀರ ಹಿಂದುಳಿದಿರ್ತಕ್ಕಂಥ ಯಾದಗಿರಿ ಜಿಲ್ಲೆಗೆ ಇಂಜಿನಿಯರಿಂಗ್ ಮತ್ತು ಪಾಲಿಟೆಕ್ನಿಕ್ ಕಾಲೇಜು, ಸರ್ಕಾರಿ ಪದವಿ ಪೂರ್ವ ಪದವಿ ಕಾಲೇಜುಗಳು ಸಾಕಷ್ಟು ಆಗಬೇಕು. ಇನ್ನು ಯಾದಗಿರಿ ಜಿಲ್ಲೆಯಲ್ಲಿ ಹೊಸದಾಗಿ 3 ತಾಲೂಕುಗಳಾಗಿರುವುದರಿಂದ ಸಿಗಿ, ವಡಗೇರ, ಗುರುಮಿಟ್ಕಲ್ನಲ್ಲಿ ಸರ್ಕಾರಿ ಕಚೇರಿಗಳು ಸ್ವಂತ ಕಟ್ಟಡಗಳು ಆಗಿಲ್ಲ. ಇನ್ನೂ ಸಾಕಷ್ಟು ಅಧಿಕಾರಿಗಳಿಲ್ಲ. ಇವೆಲ್ಲ ಆದಾಗ ಆಡಳಿತಾತ್ಮಕವಾಗಿ ಒಳ್ಳೆ ಕೆಲಸ ಕಾರ್ಯಗಳಾಗ್ತವ. ಅದಕ್ಕಾಗಿ ಹೆಚ್ಚಿನ ಅನುದಾನ ಕೊಟ್ಟು ಸರ್ಕಾರಿ ಕಟ್ಟಡಗಳಾಗಬೇಕು. ಒಳ್ಳೆ ಆಡಳಿತ ಕೊಟ್ಟು ಯಾದಗಿರಿ ಜಿಲ್ಲೆ ಉನ್ನತ ಮಟ್ಟಕ್ಕೆ ಹೋಗ್ಬೇಕಾದ್ರೆ ಹೆಚ್ಚಿನ ಅನುದಾನ ಸಿಕ್ಕರೆ ಒಳ್ಳೆಯದು. ಸ್ವಚ್ಛ ಒಂದು ನಗರ ಆಗ್ಲಿಕ್ಕೆ ಸಾಧ್ಯ ಅಂತ. ಹುಟ್ಟಿ ಬೆಳೆದು ಇಷ್ಟು ದೊಡ್ಡವರಾದ್ರೂ ಕೂಡ ಒಂದು ಇಂಜಿನಿಯರಿಂಗ್ ಸರ್ಕಾರಿ ಕಾಲೇಜ್ ಇಲ್ಲ. ಪಾಲಿಟೆಕ್ನಿಕ್ ಆಗಿರ್ಬೋದು ಮತ್ತು ಇಂಜಿನಿಯರಿಂಗ್ ಕಾಲೇಜ್ ಆಗಿರ್ಬೋದು. ಇಂಜಿನಿಯರಿಂಗ್ ಕಾಲೇಜ್ಗೆ ಅವಕಾಶ ಮಾಡಿಕೊಡಬೇಕು ಈ ಬಜೆಟ್ ನಲ್ಲಿ. ಇನ್ನೊಂದಂದ್ರೆ ಈಗ ಇದ್ದಂತ ವೈಜ್ಞಾನಿಕ ಸಂಸ್ಥೆಗೆ ಸಿಬ್ಬಂದಿಗಳ ಕೊರತೆ ಇದೆ. ಸಿಬ್ಬಂದಿಗಳೇ ಇಲ್ಲ. ಪಾಠ ಪ್ರವಚನಗಳು ಸಮರ್ಪಕವಾಗಿ ನಡೀತಾ ಇಲ್ಲ. ಕೆಲವು ಸಿಬ್ಬಂದಿಗಳ ಮೇಲೆ ಪಾಠ ಪ್ರವಚನಗಳು ನಡೀತವೆ. ಇಂತಹ ಒಂದು ವೈದ್ಯರಿಂದ ಸೇವೆ ಯಾವ ರೀತಿ ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಇದೆ? ಆದ್ದರಿಂದ ಘನ ಸರ್ಕಾರ, ರಾಜ್ಯ ಸರ್ಕಾರ ಈ ಕೂಡಲೇ ಈ ಮುಂದಿನ ದಿನಗಳಲ್ಲಿ ಆದಷ್ಟು ಬೇಗ ಈ ವೈದ್ಯಕೀಯ ಸಂಸ್ಥೆಗೆ ಸಿಬ್ಬಂದಿಗಳ ನೇಮಕಾತಿ ಮಾಡಬೇಕು. ಆಮೇಲೆ ತಾಲೂಕಾ ಕೇಂದ್ರಗಳನ್ನು ಅಪ್ಗ್ರೇಡ್ ಮಾಡಬೇಕು, ಅಭಿವೃದ್ಧಿ ಪಡಿಸಬೇಕು. ನಿರುದ್ಯೋಗದ ಸಮಸ್ಯೆಗೆ ವಿಶೇಷವಾದಂತಹ ಒಂದು ಕಾಳಜಿಯನ್ನು ವಹಿಸಿ ಒಂದು ಅನುದಾನವನ್ನು ನೀಡಿ ನಿರುದ್ಯೋಗದ ಸಮಸ್ಯೆಯನ್ನು ನಿವಾರಣೆಗೆ ಪ್ರಯತ್ನ ಮಾಡಬೇಕು. ನಮ್ಮ ಜಿಲ್ಲೆಯ ಪ್ರಮುಖ ಬೇಡಿಕೆ ಮತ್ತು ಕಾಂಗ್ರೆಸ್ನವರು 2013 ಚುನಾವಣಾ ಪ್ರಣಾಳಿಕೆಯಲ್ಲಿ ಹೇಳಿದಂತೆ 2023 ಚುನಾವಣೆ ಪ್ರಣಾಳಿಕೆಯಲ್ಲಿ ಹೇಳಿದಂತೆ ಅನುದಾನವನ್ನು ಕೊಡಬೇಕು. ಇವತ್ತು ಕೃಷ್ಣಾ ಮೇಲ್ದಂಡೆ ಯೋಜನೆ 50 ವರ್ಷ ಆದರೂ ಪೂರ್ಣ ಆಗಿಲ್ಲ. ಅದಕ್ಕೆ ಈ ಯೋಜನೆಗೆ ಈ ವರ್ಷ ಒಂದು 25,000 ಕೋಟಿ ಕೊಟ್ಟು, ಮುಂದಿನ ವರ್ಷ ಒಂದು 25,000 ಕೋಟಿ ಕೊಟ್ಟು ಮುಳುಗಡೆ ಸಂತ್ರಸ್ತರ ಸಮಸ್ಯೆನೂ ಪರಿಹಾರ ಮಾಡಬೇಕು. ಮತ್ತು ಯೋಜನೆಯ ಕಾಮಗಾರಿಗಳನ್ನು, ಕೆನಾಲ್ಗಳನ್ನು ಪೂರ್ಣಗೊಳಿಸುವಂಥ ಕೆಲಸಕ್ಕೆ ಆದ್ಯತೆ ಕೊಡಬೇಕು. ನಮ್ಮ ನಿರೀಕ್ಷೆ ಇರತಕ್ಕಂಥದ್ದು ಈ ಜಿಲ್ಲೆಗೆ ಹೆಚ್ಚಿನ ಅನುದಾನ ಸಿಗಬೇಕು, ನೀರಾವರಿಗೆ ಅನುಕೂಲ ಆಗಬೇಕು, ರೈತರು ಶ್ರೀಮಂತರಾಗಬೇಕು ಅನ್ನೋ ಆಸೆ. ಮಾನ್ಯ ಮುಖ್ಯಮಂತ್ರಿಗಳು ಮುಂದೆ ನಡೀತಕ್ಕಂಥ ಬಜೆಟ್ನಲ್ಲಿ ಯಾದಗಿರಿ ಜಿಲ್ಲೆ ಅಭಿವೃದ್ಧಿಗೆ ಹಾಕಿಸಿ ವಿಶೇಷ ಪ್ಯಾಕೇಜ್ ಘೋಷಣೆ ಮಾಡ್ತಕ್ಕಂಥ ಕೆಲಸ ಮಾಡಬೇಕು. ಇಂಜಿನಿಯರಿಂಗ್ ಕಾಲೇಜ್ ಮಾಡಬೇಕು. ಮತ್ತು ಈ ಭಾಗದಲ್ಲಿಂದ ಗುಳೆ ಹೋಗ್ತಕ್ಕಂಥ ಜನರಿಗೆ ಏನದ ಒಂದು ಕೆಲಸ ಕೊಡ್ತಕ್ಕಂಥ ಕೆಲಸ ಯಾವುದು, ಸಣ್ಣ ಕೈಗಾರಿಕೆ ಕಡೆಯಿಂದ ಯಾವುದೊಂದು ಫ್ಯಾಕ್ಟ್ರಿ ಮಾಡ್ತಕ್ಕಂಥ ಕೆಲಸ ಆಗ್ಬೇಕು. ಇಲ್ಲಿಂದ ದುಡೆ ಹೋಗತಕ್ಕಂಥ ಜನ ತಪ್ಪಿಸ್ಬೇಕು. ನಮ್ಮ ಜಿಲ್ಲೆಯಲ್ಲಿ ಪ್ರತಿ ವರ್ಷ ಮಳೆ ಬಂದ್ರೆ ಸಾಕು ಜಲವೃತಿ ಆಗ್ತಕ್ಕಂಥ ಸೇತುವೆಗಳು ಸುಮಾರು 9 ಸೇತುವೆ. ಉದಾಹರಣೆ ಚಾಮನಹಳ್ಳಿ, ಬಾಚವಾರ, ನೈಕಲ್ಲು, ನಾಲಡ್ಗಿ, ಕೊಯ್ಲೂರು, ಯರಗೋಳು ಸೇರಿದಂತೆ 9 ಸೇತುವೆಗಳನ್ನು ಅಗಲೀಕರಣ ಮತ್ತು ಮೇಲ್ದರ್ಜೆಗೇರ್ಸಕ್ಕಂಥ ಕೆಲಸ ಮಾಡಬೇಕು. ಅದ್ರ ಜೊತೆಗೆ ನಿಜಾಮನ ಕಾಲದಲ್ಲಿ ನಿರ್ಮಾಣ ಆಗಿರ್ತಕ್ಕಂಥ ಭೀಮಾ ಬ್ರಿಡ್ಜ್ ಶಿಥಿಲ ವ್ಯವಸ್ಥೆಯಲ್ಲಿದೆ. ಅದಕ್ಕೆ ನವೀಕರಣಕ್ಕಾಗಿ ಸುಮಾರು 100 ಕೋಟಿಗೂ ಹೆಚ್ಚು ಹಣ ಬಜೆಟ್ನಲ್ಲಿ ತೆಗೆದಿಟ್ಟು ಹೊಸ ಸೇತುವೆ